ಶಿಶಿರ್ ಅವರು ಹುಡುಗಿರಿಂದ ಸುತ್ತ ಜಲ್ಲ ಅಂತ ಒಂದು ಮಾತು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ. ಸೊ ಅದನ್ನ ಒಪ್ತೀರಾ? ಹೌದು, ಯಾಕಂದ್ರೆ ಅವ್ರು ಐಶ್ವರ್ಯಯಿಂದನೇ ಇರ್ತಾರೆ ಯಾವಾಗಲೂ ನೋಡಿದ್ವಿ. ಐಶ್ವರ್ಯ ಐಶ್ವರ್ಯ ಹತ್ರ ಸ್ವಲ್ಪ ಇರ್ತಾರೆ, ದೆನ್ ಮುಂಚೆ ಮೋಕ್ಷಿತ ಹತ್ರ ಕನೆಕ್ಟ್ ಆಗಿದ್ರು, ಬಟ್ ಇವಾಗ ಐಶ್ವರ್ಯ ಜೊತೆ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಒಪ್ತೀರಾ? Yes. ಓಕೆ. ಶಿಶಿರ್ ಅವರು ಹುಡುಗಿರಿಂದ ಸುತ್ತ ಜಲ್ಲ ಅಂತ ಒಂದು ಮಾತು ಪಾಸ್ ಆಯ್ತು ಹೊರಗಡೆ. ಹಂಗೆ ಚೈತ್ರ ಅವ್ರು ಏನಾದ್ರು ಹೇಳಿದಾರಾ? ಇಲ್ಲ ಇಲ್ಲ ಚೈತ್ರ ಹೇಳಿದ್ಲಲ್ಲ. ಆಕ್ಚುಲಿ ಅದು ಇದಾಗಿಲ್ಲ ಅಂತ, ಟೆಲಿಕಾಸ್ಟ್ ಆಗಿಲ್ಲ ಅಂತ ಸುದೀಪ್ ಸರ್ ಕ್ಲಾರಿಟಿ ಕೊಟ್ರು. ಬಟ್ ಇವರು ತ್ರಿವಿಕ್ರಮ್ ಅವ್ರು ಹೇಳಿದ್ಮೇಲೆ ಅದು ದೊಡ್ಡ ಇಶ್ಯೂ ಆಯ್ತು. ಹಂಗ ಅನ್ಸುತ್ತೆ ಅವ್ರು ಹುಡುಗಿರಿಂದ ಸುತ್ಕೊಂಡು ಈ ತರ ಟೈಮ್ ಪಾಸ್ ಮಾಡಿ. ಇಲ್ಲ 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 ಹಂಗನ್ಸಲ್ಲ? ಇಲ್ಲ 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 ಮೇಡಮ್. ನಮ್ಗೆ ಒಂದೊಂದ್ಸರಿ ಆ ಚೈತ್ರನ್ ವಾಯ್ಸ್ ಕೇಳಿದ್ರೆ ತುಂಬಾ ಇರಿಟೇಟ್ ಆಗುತ್ತೆ. ಓವರ್ ಆಗಿ ಒಂಥರ ಕಿರ್ಚ್ಕೊಂತಾ ಇರ್ತಾರೆ. ನಮಗೆ ಟಿವಿಲ್ ನೋಡೋರ್ಗೆ ಅವಳ ವಾಯ್ಸ್ ಇರಿಟೇಷನ್ ಅಂದ್ರೆ ಅಲ್ಲಿರೋರು ಪಾಪ ಯಾವ ತರ ಇರ್ಬೋದು ಅನ್ನೋದು ಸ್ವಲ್ಪ ನಮ್ಗೆ ಇದೀವಿ ಅಷ್ಟೇನೆ. ಅವ್ರು ಯಾವಾಗ್ಲೂ ತುಂಬಾ ವೀಕ್ ಇಂದ ಅವರು ಲಾಸ್ಟ್ ಬಾಟಮ್ 2 ಬಂದಿದ್ದಾರೆ. ಬಾಟಮ್ 2 ಬಂದ್ರು ಸೇವ್ ಆಗ್ತಿದ್ದಾರೆ ಅಂದ್ರೆ ಯಾಕೆ ಸೇವ್ ಆಗ್ತಿರ್ಬೋದು? ಏನಾದ್ರೂ ಚೈತ್ರ ಅವರು ಬಾಟಮ್ 2 ಬರ್ತಿದ್ದಾರೆ. ಮೇಡಮ್ ಬಿಗ್ ಬಾಸ್ ಅಂದ್ರೇನೆ ಈ ತರದವ್ರು ಒಬ್ರು ಇರ್ಲೇಬೇಕು. ಅದಿದ್ರೇನೆ ಅಲ್ಲಿ TRP ಇರ್ಲೇಬೇಕಲ್ಲ. ಸೊ ಹಂಗಾಗಿ ಅವ್ರು ಇದ್ದೇ ಇರ್ತಾರೆ ಅವಳು. ಸೊ ಶಿಶಿರ್ ಅವರು ಹುಡುಗಿಯರಿಂದ ಸುತ್ತ ಜೊಲ್ಲ ಅಂತ ಒಂದು ಇದು ಬಂತು, ಸ್ಲೋಗನ್ ತರ ಬಂದ್ಬಿಡ್ತು. ಅದು ನಿಜ ಒಪ್ತೀರಾ? ಅದ್ಯಾಕೆ ಅನ್ಕೋಬೇಕು? ಬಟ್ ಅವರೇ ಸುತ್ತಿದ್ರೆ ಜೊಲ್ಲ ಆಗೋಯ್ತಾರ. ಬಟ್ ಅದನ್ನ ಚೈತ್ರ ಅವ್ರು ಹೇಳಿದ್ದಾರೆ ಅಂತ ತ್ರಿವಿಕ್ರಮ್ ಅವ್ರು ಹೇಳಿದ್ರು. So ಇದು ಒಪ್ತೀರಾ? ಹಂಗ ಅನ್ಸಲ್ಲ. ಹುಡುಗಿರಿಂದ ಅವ್ರು ಹೋಗ್ತಿದ್ದಾರೆ, ಹುಡುಗಿರು ಬಿಟ್ಕೋತಿದ್ದಾರೆ ಅಂದ್ರೆ ಕಂಫರ್ಟ್ನೆಸ್ ಇಂದಾನೆ ತಾನೇ ಬಿಟ್ಕೋತಿದ್ದಾರೆ ಅಲ್ವಾ? ಸೊ ಅವನೇನಾದ್ರು ಜೊಲ್ಲ ಅಂದ್ರೆ ಏನಾದ್ರು ಬೇರೆ ತರ ಅನ್ಕಂಫರ್ಟ್ ಮಾಡಿಸಿ ಬೇರೆಯವ್ರಿಗೆ ಏನಾದ್ರು ಇದ್ ಮಾಡಿ ಆ ತರ ಇದ್ರೆ ಆ ತರ ಟ್ಯಾಗ್ಲೈನ್ ಕೊಡೋದು ಓಕೆ. ಬಟ್ ಅವನೇನೋ ಆ ತರ ಮಾಡ್ತಾ ಇಲ್ಲ. ಶಿಶಿರು ಹುಡುಗಿಯರಿಂದ ಸುತ್ತ ಜೊಲ್ಲ ಅಂತ ಒಂದು ಮಾತು ಬಂತು, ಸ್ಟೇಟ್ಮೆಂಟ್ ಪಾಸ್ ಆಯ್ತು. ಸೊ ಇದು ನಿಜನಾ? ಒಪ್ಕೊಂತೀರಾ ಈ ತರ? ಈಗ ಹೆಸರಲ್ಲೇ ಇದೆ ಜಲ್ಲ ಅಂತಂದ್ರೆ ಒಬ್ಳು ಹುಡುಗಿ ಜೊತೆನೇ ಇರ್ಬೇಕು ಅಂತ ಅಲ್ಲ. ಅವ್ನು ತುಂಬಾ ಜನ ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದ ಅಂದ್ರೆ ಜಲ್ಲ ಅಂತ ಹೇಳ್ಬೋದು. ಅವ್ನು ಯಾರ ಜೊತೆನೂ ಫ್ಲರ್ಟ್ ಮಾಡಿಲ್ಲ ಇದುವರೆಗೂ. ಅವನೇ ಫ್ರೆಂಡ್ ತರ ಮಾತಾಡ್ತಾ ಇದ್ದಾನೆ. ಬಟ್ ಅವ್ನು ತಿಳ್ಕೊಂಡವ್ರು ಆ ಥರ ತಿಳ್ಕೊಂತಿದ್ದಾರೆ ಅಷ್ಟೇ. ಈ ಚಾನೆಲ್ ಎಂಟರ್ಟೈನ್ಮೆಂಟ್ ಆಗಿದೆ, ಫಾಲೋ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಚಲೋ ಇದೆ, ಎಂಟರ್ಟೈನ್ಮೆಂಟ್ ಇದೆ.